ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಫೈನ್ ಅಲ್ವಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಗೈಸ್, ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಆದ ಟೇಸ್ಟಿ ಆದ ಚಿಕನ್ ಪೆಪ್ಪರ್ ಫ್ರೈನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗಾದರೆ ಬನ್ನಿ ನೋಡೋಣ. ಗೈಸ್, ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 1/4 kg ಚಿಕನ್ಗೆ 1 ಟೈಮ್ಗೆ ಆಗೋಷ್ಟು ಇಬ್ಬರಿಗೆ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಮಾಡುವಾಗ ಈ ಕ್ವಾಂಟಿಟಿನ ಡಬಲ್ ಮಾಡಿಬಿಟ್ಟು ಹಾಕ್ಕೊಂಡು ಮಾಡ್ಕೊಳ್ತಾ ಹೋಗಿ. ಎಣ್ಣೆ ಒಂದು 2ರಿಂದ 3 ಸ್ಪೂನ್ ಸಾಕಾಗುತ್ತೆ ಗೈಸ್. ಎಣ್ಣೆ ಸ್ವಲ್ಪ ಕಾದಿದ್ಮೇಲೆ ನಾವು ಇದಕ್ಕೆ ಈರುಳ್ಳಿನ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಈರುಳ್ಳಿನ ತೊಗೊಂಡಿದ್ದೀನಿ. ದೊಡ್ಡದಾದರೆ 1 ತೊಗೊಂಡ್ರೆ ಸಾಕು ಗೈಸ್. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಯಾಕಂತಂದರೆ ಇದು ಫ್ರೈ ಅಂತಂದರೆ ಕಂಪ್ಲೀಟ್ ಗ್ರೇವಿ ಟೈಪ್ ಅಲ್ಲ, ಸ್ವಲ್ಪ ಚೂರು ಗ್ರೇವಿ ಇರುತ್ತೆ, ಕಂಪ್ಲೀಟ್ ಡ್ರೈ ಟೈಪು. ಸೊ ನೀಟಾಗಿ ಫ್ರೈ ಮಾಡ್ಕೋಬೇಕು ಗೈಸ್. ಸ್ವಲ್ಪ ಈರುಳ್ಳಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಮೆಣಸಿನ್ಕಾಯಿನ ಒಂದು 2 ದೊಡ್ಡದು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಕಡಿಮೆ ಕ್ವಾಂಟಿಟಿ ಅಲ್ವಾ, ಎಲ್ಲನೂ ಕಡಿಮೆ. ನೀವು ಜಾಸ್ತಿ ಮಾಡುವಾಗ ನೀವು ಈ ಕ್ವಾಂಟಿಟಿನ ಡಬಲ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಆಯಿತು. ಇದನ್ನು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಗೈಸ್. ಈಗ ಸ್ವಲ್ಪ ಫ್ರೈ ಆಗಿದ ನಂತರ ನಾವು ಇವಾಗ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಅದನ್ನು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಗೈಸ್. ಈರುಳ್ಳಿ ಆಲ್ಮೋಸ್ಟು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳೋಣ. ನಾನು ಇಲ್ಲಿ ಮನೆಯಲ್ಲಿ ಫ್ರೆಶ್ ಆಗಿ ಮಾಡಿ ಹಾಕ್ಕೊಳ್ಳೋದಾದರೂ ಹಾಕ್ಕೋಬೋದು. ನಾನು ಆ್ಯಸ್ ಯೂಶ್ವಲ್ ಪೇಸ್ಟ್ಗೆ ಅಂತಂದರೆ ಮದರ್ಸ್ ಅವ್ರನ್ನ ಬಳಸ್ತೀನಿ. ಸೊ ಇದು ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಾಕ್ಕೊಳ್ಳೋಣ, ಇಷ್ಟು ಹಾಕ್ಕೊಂಡ್ರೆ ಸಾಕು. ನೀವು ಫ್ರೆಶ್ ಆಗಿ ಮನೆಯಲ್ಲೇ ಆವಾಗಲೇ ಮಾಡಿಬಿಟ್ಟು ಹಾಕ್ಕೊಳ್ತೀನಿ ಅಂತಂದರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಇದು ಮದರ್ಸ್ ಅವ್ರದ್ದು ತುಂಬ ಆ ಥರನೇ ಮನೆ ಸ್ಟೈಲೇ ಕೊಡುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿಮೇಡ್ ಅಂತ ಅಂದರೆ ಇದನ್ನೇ ಬಳಸ್ತೀನಿ. ಇದನ್ನು ಒಂದು ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ಮಸಾಲೆಗಳನ್ನ ಪೌಡರ್ಸ್ನ ಹಾಕ್ಕೊಳ್ಳೋಣ. ಸೊ ನಾನಿಲ್ಲಿ ಮೊದಲಿಗೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ 1 ಟೇಬಲ್ ಸ್ಪೂನ್ ಕಂಪ್ಲೀಟ್ ಅಲ್ಲ, ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಮನೆಯಲ್ಲೇ ಮಾಡಿರೋ ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸಹ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಗರಂ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಅದು ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ನೆಕ್ಸ್ಟು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಳ್ಳೋಣ. ಫೈನಲ್ ಆಗಿ ನಾವಿಲ್ಲಿ ಮಾಡ್ತಾ ಇರೋದು ಪೆಪ್ಪರ್ ಫ್ರೈ ಆಗಿರೋದ್ರಿಂದ ಪೆಪ್ಪರ್ ಪೌಡರ್ ಬೇಕೇ ಬೇಕು, ಮಸ್ಟ್ ಆ್ಯಂಡ್ ಶುಡ್. ಸೊ ಪೆಪ್ಪರ್ಸ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋಣ, ಇಷ್ಟು ಸಾಕು. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ, ಸ್ವಲ್ಪ ಅರಿಶಿನ ಪೌಡರ್, ಇಷ್ಟು ಹಾಕ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೇನು ಜಾಸ್ತಿ ಟೈಮ್ ಫ್ರೈ ಮಾಡಬೇಕು ಅಂತ ಏನಿಲ್ಲ. ಒಂದು ನಿಮಿಷ 1-2 ನಿಮಿಷ ಹಿಂಗೆ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಮಸಾಲೆ ಎಲ್ಲ, ಅದು ಖಾರದ ಪುಡಿ ಧನಿಯಾ ಪುಡಿ ನಾವೇನೇನು ಹಾಕೋದು ಅದೆಲ್ಲ ಸ್ವಲ್ಪ ಆಯಿಲಲ್ಲಿ ನೀಟಾಗಿ ಫ್ರೈ ಆಗುತ್ತೆ ಅಂತ. ಸೊ ಆಲ್ಮೋಸ್ಟ್ ಡ್ರೈ ಟೈಪು, ಗ್ರೇವಿ ಏನಿರಲ್ಲ ಅಷ್ಟೊಂದು, ಚೂರು ಇರ್ಬೋದು ಅಷ್ಟೇ. ಇಲ್ಲ ನೀವು ಕಂಪ್ಲೀಟಾಗಿ ಡ್ರೈ ಟೈಪು ಮಾಡ್ಕೊಳ್ಬೋದು. ಈಗ ನಾನು ಇದಕ್ಕೆ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಹೇಳಿದ್ನಲ್ವ ಗೈಸ್, ನಾನು 1 ಟೈಮ್ಗೆ ಇಬ್ಬರಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ, 1/4 kg ಅಷ್ಟು ಚಿಕನ್ ಅಷ್ಟೇ ಇರೋದು ಇದರಲ್ಲಿ, ಅರ್ಧ kg ಚಿಕನ್ ಇಲ್ಲ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಮಸಾಲೆ ಕರೆಕ್ಟ್ ಆಯಿತು ಚಿಕನ್ಗೆ. ಸೊ ನೀವು ಈ ಕ್ವಾಂಟಿಟಿನ ನಿಮ್ಮ ಚಿಕನ್ ಎಷ್ಟಿರುತ್ತೋ ಅದನ್ನು ನೋಡಿಕೊಂಡು ಡಬಲ್ ಮಾಡಿಕೊಂಡ್ರೆ, ಇವಾಗ ಲೈಕ್ ನಾನಿಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ. ನೀವು ಅರ್ಧ kg ಅಂತಂದರೆ 4 ಈರುಳ್ಳಿನ ತೊಗೊಳ್ಳಿ. 1 kg ಅಂತಂದರೆ 8 ಈರುಳ್ಳಿನ ತೊಗೋಬೇಕಾಗತ್ತೆ. ಸೊ ನೋಡಿ, ಇದು ಆಲ್ಮೋಸ್ಟ್ ಡ್ರೈ ಟೈಪೇ ಆಯಿತು. ಈಗ ನಾವು ಇದಕ್ಕೆ ಉಪ್ಪನ್ನ ಹಾಕೋಣ. ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಂಡು ಅದನ್ನು ಸಹ ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಫ್ರೈ ಆಗ್ತಾ ಇದೆ ಚಿಕನ್ನು. ಈಗ ನಾನು ಇದಕ್ಕೆ ಒಂದಷ್ಟು ನಿಂಬೆಹಣ್ಣ ಹಾಕ್ತಾಯಿದ್ದೀನಿ. ಇವಾಗಲೇ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನಾನು ಅರ್ಧ kg ತೊಗೊಂಡ್ರು ಅರ್ಧ ನಿಂಬೆಹಣ್ಣೆ ಹಾಕ್ತೀನಿ, ಬಟ್ ಹುಳಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಈ ಕ್ವಾಂಟಿಟಿಗೂ ಅರ್ಧ ನಿಂಬೆಹಣ್ಣೆ ಹಾಕ್ಕೊಳ್ತಾ ಇದ್ದೀನಿ.
ಈಗ ನಾನು ಇದಕ್ಕೆ ಸ್ವಲ್ಪ ಚಿಕನ್ನ ಬೇಯೋಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಕಂಪ್ಲೀಟಾಗಿ ಬೇಯಿಸ್ಕೊಂಡ್ರೆ ಡ್ರೈ ಆಗುತ್ತೆ. ಏನು ಇಷ್ಟೊಂದು ನೀರು ಕಂಪ್ಲೀಟ್ ಡ್ರೈ ಟೈಪ್ ಅಂತ ಹೇಳಿಬಿಟ್ಟು ನೀರು ಹಾಕಿದ್ರು ಅಂತ ಅಂದ್ಕೊಳ್ಬೇಡಿ. ಚಿಕನ್ ಬೇಯೋಕ್ಕೋಸ್ಕರ ನಾನಿಲ್ಲಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಇದನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ ಚಿಕನ್ನು ಆಲ್ಮೋಸ್ಟ್ ನೀಟಾಗಿ ಬೆಂದಿದೆ, ಫ್ರೈ ಕೂಡ ಆಗಿದೆ. ನಾನು ಹೇಳಿದೆ ಅಲ್ವಾ ಫುಲ್ಲು ನೀರು ಹಾಕಿದ್ದೀನಿ, ಇದೇನಪ್ಪ ನೀರು ಹಾಕ್ಬಿಟ್ರು ಇಷ್ಟೊಂದು ಅಂತ. ಇವಾಗ ನೋಡಿ ಆಲ್ಮೋಸ್ಟ್ ಕಂಪ್ಲೀಟ್ ನೀರು ಹೋಗಿದೆ, ಚೂರು ಗ್ರೇವಿ ಇದೆ. ಈಗ ನಾವು ಇದಕ್ಕೆ ಕೊತ್ತಂಬರಿನ ಹಾಕೋಣ. ಸ್ವಲ್ಪ ಕೊತ್ತಂಬರಿನ ಹಾಕ್ತಾ ಇದ್ದೀನಿ. ಫೈನಲ್ ಟಚ್ ಕೊತ್ತಂಬರಿನ ಹಾಕಿ ಒಂದು ರೌಂಡ್ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ತುಂಬ ಟೇಸ್ಟಿಯಾದ ಚಿಕನ್ ಪೆಪ್ಪರ್ ಫ್ರೈ ಇನ್ನೂ ಸ್ವಲ್ಪ ಮಾಡಿಕೊಂಡ್ರೆ ಡ್ರೈ ಟೈಪು ರೆಡಿ ಆಗಿಬಿಡುತ್ತೆ. ಸಕ್ಕತ್ತಾಗಿರುತ್ತೆ. ಮುಂದೆ ಒಂದು ಸಲ ಟ್ರೈ ಮಾಡಿ, ನೀವು ಸಹ ಟ್ರೈ ಮಾಡಿ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಸುಷ್ಮಿತಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ಯಾವ ಥರ ವಿಡಿಯೋ ಮಾಡ್ಬೋದು ಅಂತಲೂ ಸಹ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.